ಸ್ನೇಹಿತರೆ ನಮಸ್ಕಾರ. ಎಲ್ರೂ ಕೂಡ ಒಂದು ಕ್ಷಣ ಕಲ್ಪನೆಯನ್ನ ಮಾಡ್ಕೊಳ್ಳಿ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನ ತನ್ನ ಗಾಂಡೀವವನ್ನ ಕೆಳಗೆ ಇಡ್ತಾನೆ. ಯುದ್ಧ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಗುತ್ತೆ. ನಾನು ಈ ಯುದ್ಧವನ್ನ ಹೇಗೆ ಎದುರಿಸ್ಲಿ ಅಂತ ಹೇಳಿ. ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಹೇಳಿದ ಮಾತು ಇಂದಿಗೂ ನಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಿದೆ. ಅದೇನೆಂದ್ರೆ, ಧರ್ಮಕ್ಕಾಗಿ ಹೋರಾಡುವವನಿಗೆ ಯಾವತ್ತೂ ಕೂಡ ಭಯ ಇರಬಾರದು. ಸ್ನೇಹಿತರೆ, ನಮ್ಮ ಜೀವನ ಅನ್ನೋದು ಒಂದು ಯುದ್ಧ ಭೂಮಿ. ಕೆಲವೊಮ್ಮೆ ಸಮಸ್ಯೆಗಳು ನಮ್ಮ ಮುಂದೆ ನಿಂತುಕೊಳ್ಳುತ್ತೆ, ಸಹಜ. ಆ ಸಮಯದಲ್ಲಿ ನಮಗೆ ಬೇಕಾಗಿರುವುದು ಒಂದೇ ಒಂದು ದಾರಿ: ಗಟ್ಟಿತನ. ನಮ್ಮ ಸದೃಢವಾದಂತಹ ಮನಸ್ಸು, ಸಹನೆ. ಇದರಿಂದಾಗಿ ಸಮಸ್ಯೆ ಅನ್ನುವಂತಹ, ಜೀವನ ಅನ್ನುವಂತಹ ಯುದ್ಧ ಭೂಮಿಯಲ್ಲಿ ನಾವು ಜಯಿಸೋದಕ್ಕೆ ಸಾಧ್ಯ ಆಗತ್ತೆ. ನಿಮಗೆಲ್ಲರಿಗೂ ಜೀವನದ ಮಾರ್ಗದರ್ಶನವನ್ನ ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲಿ ನಿಮಗೆ ವಿಷಯವನ್ನ ತಿಳಿಸಿಕೊಡುವಂತಹ ಈ ನಮ್ಮ ಸನಾತನ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಮೊದಲನೇದಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾವ ಯಾವ ಪ್ರಶ್ನೆಗಳು ಕಾಡ್ತಾ ಇದೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿಕೊಡಿ. ಹಾಗೆ ಈ ದಿನ ನಾವು ತಿಳಿದುಕೊಳ್ಳೋದಕ್ಕೆ ಹೊರಟಿರೋದು ಧನು ರಾಶಿಯವರ ಜೀವನದಲ್ಲಿ ಈ ವರ್ಷ ನಡೆಯಬಹುದಾದಂತಹ ಕೆಲವು ವಿಚಿತ್ರ ಮತ್ತು ಆಶ್ಚರ್ಯಕರವಾದಂತಹ ಘಟನೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಗೆ ಅದಕ್ಕೆ ತಕ್ಕಂತೆ ಕೆಲವೊಂದು ಆವಾಗ ಪರಿಹಾರಗಳನ್ನು ಮಧ್ಯ ಮಧ್ಯದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರವಾಗಿ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ನಿಮ್ಮ ಜೀವನ ಶೈಲಿಯನ್ನ ನೀವು ಬದಲಾಯಿಸ್ಕೊಳ್ಬಹುದು. ಇಲ್ಲಿ ನಾವು ಮುಖ್ಯವಾಗಿ ನೋಡೋದಾದ್ರೆ ವರ್ಷದ ಆರಂಭ ನಿಮಗೆ ಗುರುವಿನ ಆಶೀರ್ವಾದದೊಂದಿಗೆ ನಡೆದುಕೊಂಡು ಹೋಗುತ್ತೆ. ಈ ವರ್ಷದ ಆರಂಭದಿಂದ ಅಂದ್ರೆ ಯುಗಾದಿಯ ಆರಂಭದಿಂದ ಮೇ ತಿಂಗಳ ಅಂತ್ಯದವರೆಗೂ ಗುರುಗ್ರಹದ ವಿಶೇಷವಾದಂತಹ ಅನುಗ್ರಹ ನಿಮ್ಮ ಮೇಲಿರುತ್ತೆ. ಗುರು ಅಂತಂದ್ರೆ ಜ್ಞಾನ, ಧರ್ಮ ಮಾರ್ಗ, ಹಾಗೆ ಮಾರ್ಗದರ್ಶನ ಅಂತ ಹೇಳಿ ನಾವು ನೋಡ್ಬೋದು. ಹಾಗಾಗಿ ಸಾಂಸಾರಿಕ ಜೀವನದಲ್ಲಿ ಉಂಟಾದಂತಹ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೈಗೊಂಡ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಯಶಸ್ಸು ಅನ್ನುವಂತಹದ್ದು ನೀವು ಕಂಡು ನಿಮ್ಮ ಜೀವನದಲ್ಲಿ ಒಂದು ಹೊಸ ಉತ್ಸಾಹವನ್ನ ನೀವು ನೋಡಬಹುದು. ಇಲ್ಲಿ ನಿಮ್ಮ ಜ್ಞಾನ ಹಾಗೆ ಅನುಭವ ಎರಡೂ ಕೂಡ ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಗುರುವಿನ ಸಂಪೂರ್ಣವಾದಂತಹ ಅನುಗ್ರಹದಿಂದ ಎಲ್ಲ ರೀತಿಯಲ್ಲೂ ನಿಮಗೆ ಒಳಿತಾಗ್ತಾ ಹೋಗುತ್ತೆ. ಹಾಗೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಶಕ್ತಿ ಅನ್ನುವಂತಹದ್ದು ಬರುತ್ತೆ. ಅದೇನು ಅಂತಂದ್ರೆ, ಸಹೋದರರು ಮತ್ತು ಸ್ನೇಹಿತರ ಒಂದು ಸಹಕಾರ. ನಿಮಗೆ ಕೆಲವೊಮ್ಮೆ ಏನಾಗುತ್ತೆ, ಜೀವನದಲ್ಲಿ ನಾವು ಒಬ್ಬರೇ ಹೋರಾಡ್ತಾ ಇದ್ದೀವಿ ಅಂತ ಹೇಳಿ ಅನ್ಸೋದಕ್ಕೆ ಶುರು ಆಗುತ್ತೆ. ನಮ್ಗೆ ಯಾರೂ ಇಲ್ಲ, ನಾನೊಬ್ಬನೇ ಈ ಜೀವನವನ್ನ ಹೋರಾಡ್ತಾ ಇದ್ದೀನಿ, ನಾನೊಬ್ಬನೇ ಈ ಜೀವನದಲ್ಲಿ ಸೆಣಸಾಡ್ತಾ ಇದ್ದೀನಿ ಅಂತ ಹೇಳಿ ಅನ್ಸೋಕೆ ಶುರು ಆಗುತ್ತೆ. ಆದ್ರೆ ದೇವರು ಆ ಸಮಯದಲ್ಲಿ ಕೆಲವರನ್ನ ನಮ್ಮ ಜೀವನಕ್ಕೆ ಕಳಿಸ್ಕೊಡ್ತಾನೆ. ಅವರು ನಮ್ಮನ್ನ ಮುಂದೆ ಸಾಗೋದಕ್ಕೆ ನಮ್ಮ ಜೊತೆ ನಿಂತು ಸಹಾಯವನ್ನ ಮಾಡ್ತಾರೆ. ಈ ಒಂದು ಕಾಲ ನಿಮಗೆ ಈಗ ಸನ್ನಿಹಿತವಾಗ್ತಾ ಇದೆ. ಆಸ್ತಿಗೆ ಸಂಬಂಧಪಟ್ಟಂತೆ ಹಾಗೆ ಭೂಮಿಯಲ್ಲಿ ಲಾಭವನ್ನ ನೀವು ನೋಡ್ತೀರ. ಹೊಲ ಗದ್ದೆಯಲ್ಲಿರ್ಬೋದು, ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಇರಬಹುದು. ಹೊಲಗದ್ದೆ ಅಂತಂದ್ರೆ ಕೃಷಿಯನ್ನ ಮಾಡ್ತಾ ಇರುವಂತವ್ರು, ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸವನ್ನ ಮಾಡ್ತಾ ಇರುವಂತವ್ರು. ಹಾಗೆ ನಿಮಗೆ ಬರುವಂತಹ ಅಥವಾ ನಿಮ್ಮಲ್ಲಿ ಇರುವಂತಹ ಆಸ್ತಿಯಲ್ಲಿ ನಿಮಗೆ ಉತ್ತಮವಾದಂತಹ ಫಲವನ್ನ ನೋಡಬಹುದು. ಬೇಸಾಯ ಮಾಡುವವರಿಗೆ ಉತ್ತಮವಾದಂತಹ ಸಮಯ ಈ ವರ್ಷ. ಭೂ ಸಂಪತ್ತಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ, ಭೂ ಸಂಪತ್ತಿಗೆ ಯಾವುದೋ ಇರಲಿ, ಆ ಎಲ್ಲ ವಿಷಯಗಳಲ್ಲಿ ಒಳ್ಳೆಯ ಅವಕಾಶ ನಿಮಗೆ ಒದಗಿ ಬರ್ಲಿಕ್ಕಿದೆ. ಹಾಗೆ ಕಂಪನಿಗಳಲ್ಲಿ, ಇನ್ನಿತರ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತವರಿಗೆ ಈ ಸಮಯದಲ್ಲಿ ಉತ್ತಮವಾದಂತಹ ಅವಕಾಶಗಳು ನಿಮಗೆ ಬಂದೊದಗಲಿಕ್ಕಿದೆ. ಪಾರ್ಟ್ನರ್ಶಿಪ್ ಮಾಡಿಕೊಂಡು ಬಿಸ್ನೆಸ್ ಅನ್ನ ಮಾಡ್ತಾ ಇರುವಂತವರಿಗೆ ಅಥವಾ ಸ್ವಂತ ಬಿಸ್ನೆಸ್ ಅನ್ನ ಮಾಡ್ತಾ ಇರುವಂತವರಿಗೆ ಎಲ್ಲರಿಗೂ ಕೂಡ ಲಾಭದಾಯಕವಾದಂತಹ ದಿನಗಳು ಬಂದೊದಗಲಿಕ್ಕಿದೆ. ಹಾಗೆ ಸರ್ಕಾರಿ ನೌಕರರಿಗೂ ಕೂಡ ಕೆಲಸದಲ್ಲಿ ಯಶಸ್ಸು. ಇಲ್ಲಿ ಒಂದು ಸಣ್ಣ ರಹಸ್ಯ ಅಡಗಿದೆ. ಅದು ಏನಪ್ಪಾ ಅಂತಂದ್ರೆ, ನಿಮ್ಮ ಯಶಸ್ಸು ಹೇಗೆ ಹೆಚ್ಚಾಗುತ್ತೋ ಜವಾಬ್ದಾರಿನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡಗಳು ಹೆಚ್ಚಾಗುವಂತಹ ಸಾಧ್ಯತೆ, ಅದನ್ನ ಎದುರಿಸುವಂತಹ ಸಾಮರ್ಥ್ಯವನ್ನ ನೀವು ಬೆಳೆಸ್ಕೊಳ್ಬೇಕಾಗತ್ತೆ. ಈಗ ಯಾವುದೋ ಒಂದು ಜವಾಬ್ದಾರಿ ಬಂತು ಅಂದ ತಕ್ಷಣ ಅದನ್ನ ತೆಗೆದುಕೊಳ್ಳುವಾಗ ನಾವು ಆರಾಮಾಗಿ ತೆಗೆದುಕೊಂಡು ಬಿಡ್ತೀವಿ. ಅದನ್ನ ಮುಂದೆ ನೀವು ಹೇಗೆ ನಿಭಾಯಿಸಬೇಕು, ಅದರಲ್ಲಿ ಯಶಸ್ಸು ಹೇಗೆ ಕಾಣಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡಬೇಕು. ನಿಮ್ಮ ಸಾಮರ್ಥ್ಯದ ಮೇಲೆ ಅದು ನಿಂತಿರುತ್ತೆ. ಅದಕ್ಕೋಸ್ಕರವಾಗಿ ಇವಾಗಿನಿಂದನೇ ಗಟ್ಟಿಯಾಗಬೇಕು. ಹೊಸ ಹೊಸ ಅವಕಾಶಗಳಿಗೆ
ನೀವು ನಿಮ್ಮ ಮನಸ್ಸನ್ನ ಸದೃಢಗೊಳಿಸಬೇಕು. ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಸ್ವಲ್ಪ ಅಡೆತಡೆಗಳು ಬಂದ್ರೂ ಕೂಡ ಅದೆಲ್ಲವನ್ನ ನಾನು ಮೆಟ್ಟಿ ನಿಂತು ಎದುರಿಸ್ತೀನಿ ಅನ್ನುವಂತಹ ಒಂದು ಮನೋಭಾವನೆಯನ್ನ ನೀವು ಬೆಳೆಸ್ಕೊಳ್ಬೇಕಾಗತ್ತೆ. ಇಲ್ಲಿ ಇನ್ನೊಂದು ವಿಶೇಷವಾದಂತಹ ವಿಷಯ ನಿಮಗೆ ಏನು ಹೇಳಬೇಕು ಅಂತಂದ್ರೆ, ಈ ಮಿತ್ರ ರೂಪದ ಶತ್ರುಗಳು ಅಂತ ಹೇಳಿ ಇರ್ತಾರೆ. ಎಲ್ಲರ ಜೀವನದಲ್ಲೂ ಅವರು ಬಂದೇ ಬರ್ತಾರೆ, ನಮ್ಮ ಜೊತೆನೆ ಇರ್ತಾರೆ, ಮಿತ್ರರ ಹಾಗೆ ಇರ್ತಾರೆ. ಆದ್ರೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸವನ್ನ ಮಾಡ್ತಿರ್ತಾರೆ. ಅವರು ಸ್ನೇಹಿತರಂತೆ ಇದ್ರೂ ಕೂಡ ಅವರ ಮನಸ್ಸಿನಲ್ಲಿ ಬೇರೆ ಏನೋ ಉದ್ದೇಶ ಇರುತ್ತೆ. ಈ ವರ್ಷದಲ್ಲಿ ನೀವು ಮಿತ್ರ ರೂಪದ ಶತ್ರುಗಳು ಏನಂತ ಅನ್ಸ್ಕೋತಾರೆ, ಅವರಿಂದ ಮೋಸ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆದ್ರಿಂದ ಯಾರನ್ನಾದ್ರೂ ನೀವು ಸಂಪೂರ್ಣವಾಗಿ ನಂಬುವ ಮೊದಲು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಅಥವಾ ಹೊಸ ಮಿತ್ರರು ಬಂದ್ರು ಅಂತಂದ್ರೂ ಕೂಡ ಅವ್ರ ಹತ್ರ ಎಷ್ಟು ವ್ಯವಹಾರಗಳಿದೆಯೋ ಅಷ್ಟನ್ನ ಮಾತ್ರ ಮಾಡಿಕೊಂಡು ಮುಂದೆ ಸಾಗೋದು ಉತ್ತಮ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಇರುವಂತವರಿಗೆ ಉತ್ತಮವಾದಂತಹ ಅವಕಾಶಗಳು, ಈಗ ಜಿಲ್ಲಾ ಪಂಚಾಯತ್ ಇರಬಹುದು, ಪುರಸಭೆ, ಗ್ರಾಮ ಪಂಚಾಯತ್ ಇತ್ಯಾದಿ ಒಂದು ರಾಜಕೀಯ ಕ್ಷೇತ್ರದಲ್ಲಿ, ಸಣ್ಣ ಪುಟ್ಟ ರಾಜಕೀಯ ಕ್ಷೇತ್ರದಲ್ಲಿ ನಾಯಕತ್ವದ ಅವಕಾಶಗಳನ್ನು ಕೂಡ ನೀವು ಪಡೆದುಕೊಳ್ಳುವಂತಹ ಒಂದು ಪಾತ್ರ ಬಂದೊದಗುತ್ತೆ. ಅಷ್ಟು ಉತ್ತಮವಾಗಿ ನಿಮ್ಮ ಒಂದು ಜೀವನ ಶೈಲಿ ಮುಂದೆ ಹೋಗುತ್ತೆ. ಜನರ ಪ್ರೀತಿಗೆ ನೀವು ಪಾತ್ರರಾಗುವಂತಹ ಅವಕಾಶ ನಿಮಗಿದೆ. ಹಾಗೆ ಇನ್ನೊಂದು ಎಚ್ಚರಿಕೆಯ ಸಂದೇಶ, ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಕೆಲಸದಲ್ಲಿ ಜಾಸ್ತಿ ಒತ್ತಡ ಇರುವಂತಹ ವ್ಯಕ್ತಿಗಳು ಅಥವಾ ಒತ್ತಡದ ಕೆಲಸವನ್ನ ಮಾಡ್ತಾ ಇರುವಂತವರು, ಇವರೆಲ್ಲ ತುಂಬಾ ಬ್ಯುಸಿ ಆಗಿರೋದ್ರಿಂದ ಆರೋಗ್ಯವನ್ನ ಕಡೆಗಣಿಸ್ತಾರೆ. ಇಂತಹ ಸಮಯದಲ್ಲಿ ನೀವು ಆರೋಗ್ಯದ ಬಗ್ಗೆ ನಿಗಾ ವಹಿಸಿಲ್ಲ ಅಂತಾದ್ರೆ ಅದು ಇನ್ನೂ ಹೆಚ್ಚಿನ ಪರಿಣಾಮವನ್ನ ನಿಮ್ಮ ದೇಹದ ಮೇಲೆ ಬೀಳುವಂತಹ ಸಾಧ್ಯತೆಗಳು ಇರುತ್ತೆ. ನಿಮ್ಮ ದೇಹವೇ ನಿಮ್ಮ ಜೀವನದ ವಾಹನ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಆ ವಾಹನ ದೀರ್ಘಕಾಲದವರೆಗೆ ಸರಿಯಾಗಿ ನಡಿಬೇಕು ಅಂತಾದ್ರೆ ಆ ವಾಹನದ ದೇಖರೇಖೆಯನ್ನ ನೀವು ಸರಿಯಾಗಿ ನೋಡ್ಕೊಳ್ಬೇಕು. ಸರಿಯಾದಂತಹ ಕಾಳಜಿ ವಹಿಸೋದು ಅತ್ಯಮೂಲ್ಯವಾದಂತಹ ಅಂಶ. ಹಾಗೆ ಅವಿವಾಹಿತರಿಗೆ ವಿವಾಹವಾಗುವಂತಹ ಯೋಗ. ಆದರೆ ಪ್ರೇಮ ಸಂಬಂಧದಲ್ಲಿ ಇರುವವರು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಕೆಲವೊಮ್ಮೆ ತಪ್ಪು ನಿರ್ಧಾರಗಳು ಬರುವಂತಹದ್ದು, ನಿಮ್ಮಿಂದ ತಪ್ಪು ಆಗುವಂತಹದ್ದು, ತಪ್ಪು ವ್ಯಕ್ತಿತ್ವದ ಮೇಲೆ ನಂಬಿಕೆ ಅಥವಾ ತಪ್ಪು ವ್ಯಕ್ತಿಯ ಮೇಲೆ ನಂಬಿಕೆಯನ್ನ ಮಾಡುವಂತಹದ್ದು, ವಿವಾಹದ ವಿಷಯದಲ್ಲಿ ಮೋಸ ಹೋಗುವಂತಹದ್ದು, ಇದೆಲ್ಲವೂ ಕೂಡ ಆಗ್ಬಹುದು. ಹಾಗಾಗಿ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಇನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ಇದು ಒಂಥರ ರಹಸ್ಯದ ಸಮಯ. ನಿಮ್ಗೆ ಈ ವರ್ಷದಲ್ಲಿ ಒಂದು ಸಮಯ ಇದೆ, ಸ್ವಲ್ಪ ಜಾಗೃತೆ ಅಗತ್ಯವಿರುವಂತಹ ಸಮಯ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು. ಈ ಸಮಯದಲ್ಲಿ ಮನೆಯವರ, ಕುಟುಂಬದವರ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ವಿಶೇಷವಾಗಿ ಸ್ತ್ರೀಯರ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ. ಅದಕ್ಕಾಗಿ ಡಾಕ್ಟರ್ ಹತ್ರ ಸರಿಯಾಗಿ ಸಂಪರ್ಕವನ್ನ ಮಾಡಿ ಅದರ ಬಗ್ಗೆ ತಿಳ್ಕೊಂಡು ಆ ಸಮಯದಲ್ಲಿ ಏನು ಅನುಚಿತ ಅನಿಸುತ್ತೋ ಅದನ್ನ ನೀವು ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಆರೋಗ್ಯದ ಬಗ್ಗೆ ನಿಗಾ ಇರಲಿ. ಅದನ್ನ ಏನೋ ಸಣ್ಣದಾಗಿದೆ ಮುಂದೆ ನೋಡೋಣ ಅಂತೇಳಿ ದಯವಿಟ್ಟು ಅವಾಯ್ಡ್ ಮಾಡೋಕ್ ಹೋಗ್ಬಿಡಿ. ಹಾಗೆ ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೆ ಸ್ವಲ್ಪ ಪ್ರಯಾಣವನ್ನ ಮಾಡುವಾಗ ನೀರಿನ ಸಮೀಪದಲ್ಲಿ, ಇನ್ನಿತರ ಸಮೀಪದಲ್ಲಿ ನೀವು ಹೋಗ್ತೀರಾ ಅಂತಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಸೆಪ್ಟೆಂಬರ್ ನಂತರ ಕೆಲವರಿಗೆ ವಿದೇಶ ಪ್ರಯಾಣ ಖಂಡಿತವಾಗಿಯೂ ಆಗತ್ತೆ. ಅಥವಾ ಬೇರೆ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಹೋಗುವಂತಹದ್ದು, ಬೇರೆ ರಾಜ್ಯಗಳಿಗೆ ಅಥವಾ ವಿದೇಶಕ್ಕೆ ಉದ್ಯೋಗಕ್ಕೋಸ್ಕರವಾಗಿ ಹೋಗುವಂತಹದ್ದು, ಅಥವಾ ವಿದೇಶಿ ಕಂಪನಿಗಳಲ್ಲಿ ನಿಮಗೆ ಉದ್ಯೋಗ ಭಾಗ್ಯ ಸಿಗುವಂತಹದ್ದು, ಇದೆಲ್ಲವೂ ಕೂಡ ಆಗೋದಕ್ಕಿದೆ ಸೆಪ್ಟೆಂಬರ್ ನಂತರದಲ್ಲಿ. ಇನ್ನು ಕುಟುಂಬ ಸಂಬಂಧದಲ್ಲಿ ನೋಡೋದಾದ್ರೆ ತಂದೆ ಮತ್ತು ಮಕ್ಕಳ ನಡುವೆ ಸಣ್ಣ ಇರುಸು ಮುರುಸು ಆಗುವಂತಹ ಘಟನೆಗಳು ನಡಿಬಹುದು. ಕೆಲವೊಮ್ಮೆ ಮಕ್ಕಳು ಸ್ವತಂತ್ರ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಅಂತಹ ಸಮಯದಲ್ಲಿ ಸ್ವಲ್ಪ ಮಾತಿನ ಚಕಮಕಿಗಳು ನಡೆಯುವಂತಹ ಸಮಸ್ಯೆಗಳು ಕಂಡುಬರಬಹುದು. ಇದು ಜೀವನದ ಸಹಜವಾದಂತಹ ಹಂತ. ಅದಕ್ಕೋಸ್ಕರವಾಗಿ ಇದೆಲ್ಲದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತಹ ಅಗತ್ಯ ಇಲ್ಲ. ಅದನ್ನ ಯಾವ ರೀತಿಯಾಗಿ, ಯಾವುದೇ ಒಂದು ಸಿಚುವೇಶನ್ ಬಂದಾಗ ಯಾವ ರೀತಿಯಾಗಿ ನೀವು ಎದುರಿಸ್ತೀರಾ ಅನ್ನೋದ್ರ ಮೇಲೆ ಅದು ಎಷ್ಟರ ಮಟ್ಟಿಗೆ ಮುಂದೆ ಹೋಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಶಾಂತವಾಗಿ ಯಾವುದೇ ಒಂದು ವಿಷಯವನ್ನ ಎದುರಿಸಿದ್ರೆ ಅದು ಅಲ್ಲಿಗೆ ಶಮನ ಆಗಿ. ಡಿಸೆಂಬರ್ ನಂತರ ಹಲವಾರು ಕ್ಷೇತ್ರದಲ್ಲಿ ಉತ್ತಮವಾದಂತಹ ಭವಿಷ್ಯ ನೀವು ಕಂಡುಕೊಳ್ಳಿಕ್ಕಿದ್ದೀರಾ. ಕೆಲವೊಂದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಟೆಕ್ನಾಲಜಿ, ಕಂಪ್ಯೂಟರ್ ಇರ್ಬೋದು, ವೈದ್ಯಕೀಯ ಸಂಶೋಧನೆ ಇರಬಹುದು, ಹಾಗೆ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ, ಹಾಗೆ ಫೈನಾನ್ಷಿಯಲ್ ಫೀಲ್ಡ್ ಅಲ್ಲಿ ಯಾರ್ಯಾರು ಕೆಲಸವನ್ನ ಮಾಡ್ತಾ ಇದ್ದೀರಾ, ಸಣ್ಣ ವ್ಯಾಪಾರವನ್ನ ಯಾರ್ಯಾರು ಮಾಡ್ತಾ ಇದ್ದೀರಾ, ಇದೆಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಉತ್ತಮವಾದಂತಹ ಅವಕಾಶಗಳು
ದೊರೆಯುತ್ತೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಏನು ಅಂತ ಕೇಳಿದ್ರೆ ಆರೋಗ್ಯದ ದೃಷ್ಟಿಯಲ್ಲಿ ಅನಿರೀಕ್ಷಿತವಾದಂತಹ ಖರ್ಚು ಬರುವಂತಹದ್ದು, ಹಾಗೆ ಹಣಕಾಸಿನ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಮೋಸ ಹೋಗುವಂತಹದ್ದು ಇದೆಲ್ಲ ಸಂಭವಿಸಬಹುದು. ಹಾಗಾಗಿ ಯಾರಿಗಾದ್ರೂ ಹಣವನ್ನ ಕೊಡಬೇಕು ಅಂದಾಗ ವಿಚಾರವನ್ನ ಮಾಡಿ, ಒಂದು ಸಲ ಅಲ್ಲ 10 ಸಲ ವಿಚಾರವನ್ನ ಮಾಡಿ, ಅವರು ಯಾರು, ಏನಕ್ಕೋಸ್ಕರ ಕೇಳ್ತಾ ಇದ್ದಾರೆ, ಎಲ್ಲವನ್ನ ವಿಚಾರ ಮಾಡಿ ಕೊಡಿ. ದೊಡ್ಡ ಅಮೌಂಟ್ ಅನ್ನ ದಯವಿಟ್ಟು ಕೊಡೋಕ್ ಹೋಗ್ಬಿಡಿ ಇಂತಹ ಸಂದರ್ಭದಲ್ಲಿ. ಅದು ಮತ್ತೆ ನಿಮಗೆ ವಾಪಸ್ ಬರೋದು ತುಂಬಾ ಕಷ್ಟ. ಇನ್ನು ಮನಸ್ಸನ್ನ ಸದೃಢಗೊಳಿಸೋದಕ್ಕೆ ಆಧ್ಯಾತ್ಮಿಕ ಜಾಗೃತಿ ಅನ್ನುವಂಥದ್ದು ನಿಮಗೆ ಅತ್ಯವಶ್ಯಕ. ಸೆಪ್ಟೆಂಬರ್ ನಂತರ ನಿಮಗೆ ಕುಜ ಮತ್ತು ಗುರುಗ್ರಹದ ಸಂಯೋಗದಿಂದ ಮನಸ್ಸಿನಲ್ಲಿ ಧರ್ಮದ ಬಗ್ಗೆ ಆಸಕ್ತಿ ಹೆಚ್ಚಾಗಬಹುದು, ಧಾರ್ಮಿಕ ಏನೋ ಒಂದು ವಿಷಯಗಳ ಬಗ್ಗೆ. ಅಂತಹ ಸಂದರ್ಭದಲ್ಲಿ ನೀವು ಹಿಂದೇಟು ಹಾಕೋದು ಬೇಡ. ಯಾಕೆಂತ ಕೇಳಿದ್ರೆ ನಿಮ್ಮ ಮನಸ್ಸನ್ನ ಸದೃಢವಾಗಿ ಇಟ್ಕೊಳ್ಳೋದಕ್ಕೆ ಇದು ಅತ್ಯಮೂಲ್ಯ. ಒಂದು ಬಾರಿ ಯಾರೋ ಸಂತರು ಹೇಳ್ತಾರೆ, ನಿಮ್ಮ ಮನಸ್ಸನ್ನ ಜಯಿಸಿದ್ರೆ ಜಗತ್ತನ್ನೇ ಜಯಿಸಿದಂತೆ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಮನಸ್ಸನ್ನ ಸದೃಢ ಮಾಡ್ಕೊಳ್ಬೇಕು, ಧೈರ್ಯ ಬರಬೇಕು. ಜೀವನದಲ್ಲಿ ಇರುವಂತಹ ಎಷ್ಟೋ ವಿಚಾರ ವಿನಿಮಯಗಳು ಹೋಗ್ಬೇಕು. ಸರಿಯಾದಂತಹ ಮಾರ್ಗ ನಿಮಗೆ ಸಿಗಬೇಕು ಅಂತಂದ್ರೆ ನಿಮ್ಮ ಮನಸ್ಸು ಅನ್ನುವಂತಹದ್ದು ಮೊದಲನೇದಾಗಿ ಸರಿಯಾಗಿರ್ಬೇಕು, ಅಂದ್ರೆ ನಿಮ್ಮ ಹಿಡಿತದಲ್ಲಿ ಇರಬೇಕು. ಅದಕ್ಕೋಸ್ಕರವಾಗಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ದೇವರ ಮೊರೆ ಹೋಗೋದೊಂದೇ ಇದಕ್ಕೆ ಅತ್ಯಮೂಲ್ಯವಾದಂತಹ ಪರಿಹಾರ. ಧ್ಯಾನವನ್ನ ಮಾಡುವಂತಹದ್ದು, ಧಾರ್ಮಿಕ ಕಾರ್ಯವನ್ನ ಮಾಡುವಂತಹದ್ದು, ದಾನ ಧರ್ಮಾದಿಗಳನ್ನ ಅಂದ್ರೆ ಸ್ವಮನಸ್ಸಿನಿಂದ ಯಾವುದೇ ಕಲ್ಮಶ ಇಲ್ಲದೆ ಮಾಡಿದ್ರೆ ಇದರಿಂದ ನಿಮಗೆ ಫಲ ಜಾಸ್ತಿಯಾಗಿ ನೀವು ಕಂಡುಕೊಳ್ಬಹುದು. ಸ್ನೇಹಿತರೆ, ಇದೆಲ್ಲದಕ್ಕೂ ಕೂಡ ನೀವು ಪ್ರತಿ ಸೋಮವಾರ ಶಿವನ ಆರಾಧನೆ, ಹಾಗೆ ಶುಕ್ರವಾರ ಅಥವಾ ಮಂಗಳವಾರ ದುರ್ಗಾದೇವಿಯ ಆರಾಧನೆಯನ್ನ ಮಾಡ್ಕೊಳ್ಳಿ. ಹಾಗೆ ಆರೋಗ್ಯ ಸಂಬಂಧಪಟ್ಟಂತೆ ಸೂರ್ಯನ ಆರಾಧನೆ, ಪ್ರತಿದಿನ ಬೆಳಿಗ್ಗೆ ಸೂರ್ಯನ ಆರಾಧನೆಯನ್ನ ಮಾಡಿಕೊಂಡು ಯೋಗ ಪ್ರಾಣಾಯಾಮ ಇತ್ಯಾದಿಗಳನ್ನ ಜೀವನದ ದಿನನಿತ್ಯದ ಚಟುವಟಿಕೆಯಲ್ಲಿ ಒಂದು ಭಾಗವಾಗಿ ಇಟ್ಕೊಳ್ಳಿ. ಆಗ ಆರೋಗ್ಯದಲ್ಲಿರುವಂತಹ ಹಲವಾರು ಸಮಸ್ಯೆಗಳು ಪರಿಹಾರವಾಗ್ತಾ ಬರುತ್ತೆ. ಧನುರಾಶಿಯವರಿಗೆ ಈ ವರ್ಷ ಕೆಲವು ಅವಕಾಶಗಳು, ಕೆಲವು ಪರೀಕ್ಷೆಗಳು, ಇನ್ನು ಕೆಲವು ಆಧ್ಯಾತ್ಮಿಕ ಅನುಭವಗಳನ್ನು ಪಡಿಲಿಕ್ಕಿದ್ದೀರಿ. ಹಾಗಾಗಿ ಈ ವರ್ಷ ನಿಮಗೆ ಅಶುಭಕ್ಕಿಂತ ಶುಭ ಫಲಗಳೇ ಜಾಸ್ತಿಯಾಗಿ ಕಂಡು ಬರುತ್ತೆ. ಹಾಗೆ ಜೀವನದಲ್ಲಿ ಈ ಒಂದು ವಿಷಯವನ್ನ ಯಾವತ್ತೂ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸಮಸ್ಯೆಗಳು ಬಂದಾಗ ಭಯ ಪಡಬೇಡಿ. ದೇವರಲ್ಲಿ ನೀವು ಏನನ್ನ ಬೇಡ್ಕೊಳ್ಬೇಕು ಅಂತಂದ್ರೆ, ನನಗೆ ಸಮಸ್ಯೆಯನ್ನ ಸದೃಢವಾಗಿ ಎದುರಿಸುವಂತಹ ಸಾಮರ್ಥ್ಯವನ್ನ ಕೊಡುವಂತ ಹೇಳಿ ನೀವು ಭಗವಂತನಲ್ಲಿ ಬೇಡ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ನೀವು ರೆಡಿ ಆಗಿರ್ಬೇಕಾಗತ್ತೆ. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇವತ್ತಿನ ಒಂದು ಏನು ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದು ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.